ಇನ್ನು ಮತ್ತೊಂದು ಕಡೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕಾರವಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನು, ಸಿದ್ದರಾಮಯ್ಯ ಕುರ್ಚಿಗೆ ಅಂಟಿಕೊಂಡಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗದ್ದುಗೆ ಒಳಗೆ ಸೇರ್ಕೊಂಡಿದ್ದಾರೆ, ಹುದುಗಿಕೊಂಡಿದ್ದಾರೆ. ಹೀಗಂತ ಕಾರವಾರದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ವ್ಯಂಗ್ಯ ಮಾಡಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಏನು ಪದ್ಧತಿಯನ್ನು ಉಳಿಸಿಕೊಂಡಿಲ್ಲ, ಸಿದ್ಧಾಂತನೂ ಇಲ್ಲ, ಏನೂ ಇಲ್ಲ, ಎಲ್ಲ ಗಾಳಿಗೆ ತೂರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಗಾಗಿ ಸಿಎಂ ಕುರ್ಚಕ್ಕೆ ಇವರು ಅರ್ಹರಲ್ಲ ಅಂತಕ್ಕಂತಹ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ. ಮತ್ತೊಂದು ಕಡೆಗೆ ಹೇಳ್ತಾರೆ, ಸಿದ್ದರಾಮಯ್ಯ ಕುರ್ಚಿಗೆ ಅಂಟಿಕೊಂಡಿಲ್ಲ, ಬದಲಾಗಿ ಮುಖ್ಯಮಂತ್ರಿ ಕುರ್ಚಿ ಒಳಗಡೆ ಹುದುಗಿಕೊಂಡಿದ್ದಾರೆ, ಆ ಗದ್ದುಗೆ ಒಳಗಡೆ ಸೇರಿಕೊಂಡಿದ್ದಾರೆ. ಹೀಗಂತ ಕಾರವಾರದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ವ್ಯಂಗ್ಯಭರಿತವಾದಂತಹ ಮಾತುಗಳನ್ನಾಡಿದ್ದಾರೆ. ಕುರ್ಚಿಗೆ ಅಂಟ್ಕೊಳ್ಳೋದೆಲ್ಲ ಸೇರ್ಕೊಬಿಟ್ಟವ್ರು. ನನ್ನ ಜೊತೆ ನಾನು ಸಿದ್ದರಾಮಯ್ಯನವರು ಹಿಂದೆ 94, 95, 96, 99ವರೆಗೂ ನಾವೆಲ್ಲರೂ ಕೂಡ ಒಟ್ಟಿಗೆ ಮಂತ್ರಿ ಆಗಿದ್ದವರು. ಅವತ್ತಿನ ಸಿದ್ದರಾಮಯ್ಯನವರು ಕಳೆದೋಗವ್ರೆ. ಇವತ್ತಿರೋ ಸಿದ್ದರಾಮಯ್ಯನವರಿಗೆ ಏನು ಉಳಿಸ್ಕೊಂಡಿಲ್ಲ, ಏನು ಉಳಿದಿಲ್ಲ, ಏನೇನು ಸಿದ್ಧಾಂತನೂ ಇಲ್ಲ, ಪದ್ಧಾಂತನೂ ಎಲ್ಲ ಗಾಳಿಗೆ ತೂರ್ಬಿಟ್ಟವ್ರೆ. ಅಧಿಕಾರದ ಕುರ್ಚಿ ಬೇಕಾಗಿದೆ, ಒಂದು ಪಾಪದ ಕೂಡ ತುಂಬಿದೆ. ಜನ ಇಷ್ಟೊಂದು ಮ್ಯಾಂಡೇಟ್ ಕೊಟ್ಟರು ಕೂಡ ಜನರಿಗೆ ಋಣ ತೀರ್ಸಕ್ಕಾಗದೆ ಹೋದಾಗ ನಿಮ್ಮ ಭಾವನೆಗಳೇನಿದೆ ಅನ್ನೋದನ್ನ ಜನನೇ ಕಾಲ ಬರ್ತಾ ಇದೆ, ತೀರಿಸ್ತಾರೆ, ಕೊಡ್ತಾರೆ. ಇನ್ನು ಮತ್ತೊಂದು ಕಡೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕಾರವಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನು, ಸಿದ್ದರಾಮಯ್ಯ ಕುರ್ಚಿಗೆ ಅಂಟಿಕೊಂಡಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗದ್ದುಗೆ ಒಳಗೆ ಸೇರ್ಕೊಂಡಿದ್ದಾರೆ, ಹುದುಗಿಕೊಂಡಿದ್ದಾರೆ. ಹೀಗಂತ ಕಾರವಾರದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ವ್ಯಂಗ್ಯ ಮಾಡಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಏನು ಪದ್ಧತಿಯನ್ನು ಉಳಿಸಿಕೊಂಡಿಲ್ಲ, ಸಿದ್ಧಾಂತನೂ ಇಲ್ಲ, ಏನೂ ಇಲ್ಲ, ಎಲ್ಲ ಗಾಳಿಗೆ ತೂರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಗಾಗಿ ಸಿಎಂ ಕುರ್ಚಕ್ಕೆ ಇವರು ಅರ್ಹರಲ್ಲ ಅಂತಕ್ಕಂತಹ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ. ಮತ್ತೊಂದು ಕಡೆಗೆ ಹೇಳ್ತಾರೆ, ಸಿದ್ದರಾಮಯ್ಯ ಕುರ್ಚಿಗೆ ಅಂಟಿಕೊಂಡಿಲ್ಲ, ಬದಲಾಗಿ ಮುಖ್ಯಮಂತ್ರಿ ಕುರ್ಚಿ ಒಳಗಡೆ ಹುದುಗಿಕೊಂಡಿದ್ದಾರೆ, ಆ ಗದ್ದುಗೆ ಒಳಗಡೆ ಸೇರಿಕೊಂಡಿದ್ದಾರೆ. ಹೀಗಂತ ಕಾರವಾರದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ವ್ಯಂಗ್ಯಭರಿತವಾದಂತಹ ಮಾತುಗಳನ್ನಾಡಿದ್ದಾರೆ. ಕುರ್ಚಿಗೆ ಅಂಟ್ಕೊಳ್ಳೋದೆಲ್ಲ ಸೇರ್ಕೊಬಿಟ್ಟವ್ರು. ನನ್ನ ಜೊತೆ ನಾನು ಸಿದ್ದರಾಮಯ್ಯನವರು ಹಿಂದೆ 94, 95, 96, 99ವರೆಗೂ ನಾವೆಲ್ಲರೂ ಕೂಡ ಒಟ್ಟಿಗೆ ಮಂತ್ರಿ ಆಗಿದ್ದವರು. ಅವತ್ತಿನ ಸಿದ್ದರಾಮಯ್ಯನವರು ಕಳೆದೋಗವ್ರೆ. ಇವತ್ತಿರೋ ಸಿದ್ದರಾಮಯ್ಯನವರಿಗೆ ಏನು ಉಳಿಸ್ಕೊಂಡಿಲ್ಲ, ಏನು ಉಳಿದಿಲ್ಲ, ಏನೇನು ಸಿದ್ಧಾಂತನೂ ಇಲ್ಲ, ಪದ್ಧಾಂತನೂ ಎಲ್ಲ ಗಾಳಿಗೆ ತೂರ್ಬಿಟ್ಟವ್ರೆ. ಅಧಿಕಾರದ ಕುರ್ಚಿ ಬೇಕಾಗಿದೆ, ಒಂದು ಪಾಪದ ಕೂಡ ತುಂಬಿದೆ. ಜನ ಇಷ್ಟೊಂದು ಮ್ಯಾಂಡೇಟ್ ಕೊಟ್ಟರು ಕೂಡ ಜನರಿಗೆ ಋಣ ತೀರ್ಸಕ್ಕಾಗದೆ ಹೋದಾಗ ನಿಮ್ಮ ಭಾವನೆಗಳೇನಿದೆ ಅನ್ನೋದನ್ನ ಜನನೇ ಕಾಲ ಬರ್ತಾ ಇದೆ, ತೀರಿಸ್ತಾರೆ, ಕೊಡ್ತಾರೆ. ಇನ್ನು ಮತ್ತೊಂದು ಕಡೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕಾರವಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನು, ಸಿದ್ದರಾಮಯ್ಯ ಕುರ್ಚಿಗೆ ಅಂಟಿಕೊಂಡಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗದ್ದುಗೆ ಒಳಗೆ ಸೇರ್ಕೊಂಡಿದ್ದಾರೆ, ಹುದುಗಿಕೊಂಡಿದ್ದಾರೆ. ಹೀಗಂತ ಕಾರವಾರದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ವ್ಯಂಗ್ಯ ಮಾಡಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಏನು ಪದ್ಧತಿಯನ್ನು ಉಳಿಸಿಕೊಂಡಿಲ್ಲ, ಸಿದ್ಧಾಂತನೂ ಇಲ್ಲ, ಏನೂ ಇಲ್ಲ, ಎಲ್ಲ ಗಾಳಿಗೆ ತೂರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಗಾಗಿ ಸಿಎಂ ಕುರ್ಚಕ್ಕೆ ಇವರು ಅರ್ಹರಲ್ಲ ಅಂತಕ್ಕಂತಹ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ. ಮತ್ತೊಂದು ಕಡೆಗೆ ಹೇಳ್ತಾರೆ, ಸಿದ್ದರಾಮಯ್ಯ ಕುರ್ಚಿಗೆ ಅಂಟಿಕೊಂಡಿಲ್ಲ, ಬದಲಾಗಿ ಮುಖ್ಯಮಂತ್ರಿ ಕುರ್ಚಿ ಒಳಗಡೆ ಹುದುಗಿಕೊಂಡಿದ್ದಾರೆ, ಆ ಗದ್ದುಗೆ ಒಳಗಡೆ ಸೇರಿಕೊಂಡಿದ್ದಾರೆ. ಹೀಗಂತ ಕಾರವಾರದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ವ್ಯಂಗ್ಯಭರಿತವಾದಂತಹ ಮಾತುಗಳನ್ನಾಡಿದ್ದಾರೆ. ಕುರ್ಚಿಗೆ ಅಂಟ್ಕೊಳ್ಳೋದೆಲ್ಲ ಸೇರ್ಕೊಬಿಟ್ಟವ್ರು. ನನ್ನ ಜೊತೆ ನಾನು ಸಿದ್ದರಾಮಯ್ಯನವರು ಹಿಂದೆ 94, 95, 96, 99ವರೆಗೂ ನಾವೆಲ್ಲರೂ ಕೂಡ ಒಟ್ಟಿಗೆ ಮಂತ್ರಿ ಆಗಿದ್ದವರು. ಅವತ್ತಿನ ಸಿದ್ದರಾಮಯ್ಯನವರು ಕಳೆದೋಗವ್ರೆ. ಇವತ್ತಿರೋ ಸಿದ್ದರಾಮಯ್ಯನವರಿಗೆ ಏನು ಉಳಿಸ್ಕೊಂಡಿಲ್ಲ, ಏನು ಉಳಿದಿಲ್ಲ, ಏನೇನು ಸಿದ್ಧಾಂತನೂ ಇಲ್ಲ, ಪದ್ಧಾಂತನೂ ಎಲ್ಲ ಗಾಳಿಗೆ ತೂರ್ಬಿಟ್ಟವ್ರೆ. ಅಧಿಕಾರದ ಕುರ್ಚಿ ಬೇಕಾಗಿದೆ, ಒಂದು ಪಾಪದ ಕೂಡ ತುಂಬಿದೆ. ಜನ ಇಷ್ಟೊಂದು ಮ್ಯಾಂಡೇಟ್ ಕೊಟ್ಟರು ಕೂಡ ಜನರಿಗೆ ಋಣ ತೀರ್ಸಕ್ಕಾಗದೆ ಹೋದಾಗ ನಿಮ್ಮ ಭಾವನೆಗಳೇನಿದೆ ಅನ್ನೋದನ್ನ ಜನನೇ ಕಾಲ ಬರ್ತಾ ಇದೆ, ತೀರಿಸ್ತಾರೆ, ಕೊಡ್ತಾರೆ. ಇನ್ನು ಮತ್ತೊಂದು ಕಡೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕಾರವಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನು, ಸಿದ್ದರಾಮಯ್ಯ ಕುರ್ಚಿಗೆ ಅಂಟಿಕೊಂಡಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗದ್ದುಗೆ ಒಳಗೆ ಸೇರ್ಕೊಂಡಿದ್ದಾರೆ, ಹುದುಗಿಕೊಂಡಿದ್ದಾರೆ. ಹೀಗಂತ ಕಾರವಾರದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ವ್ಯಂಗ್ಯ ಮಾಡಿದ್ದಾರೆ.
ನೋಡಿ, ಸಿದ್ದರಾಮಯ್ಯ ಏನು ಬದ್ಧತೆಯನ್ನು ಉಳಿಸಿಕೊಂಡಿಲ್ಲ, ಸಿದ್ಧಾಂತನೂ ಇಲ್ಲ, ಏನೂ ಇಲ್ಲ, ಎಲ್ಲ ಗಾಳಿಗೆ ತೂರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಗಾಗಿ ಸಿಎಂ ಕುರ್ಚಕ್ಕೆ ಇವರು ಅರ್ಹರಲ್ಲ ಅಂತಕ್ಕಂತಹ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ. ಮತ್ತೊಂದು ಕಡೆಗೆ ಹೇಳ್ತಾರೆ, ಸಿದ್ದರಾಮಯ್ಯ ಕುರ್ಚಿಗೆ ಅಂಟಿಕೊಂಡಿಲ್ಲ, ಬದಲಾಗಿ ಮುಖ್ಯಮಂತ್ರಿ ಕುರ್ಚಿ ಒಳಗಡೆ ಹುದುಗಿಕೊಂಡಿದ್ದಾರೆ, ಆ ಗದ್ದುಗೆ ಒಳಗಡೆ ಸೇರಿಕೊಂಡಿದ್ದಾರೆ. ಹೀಗಂತ ಕಾರವಾರದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ವ್ಯಂಗ್ಯಭರಿತವಾದಂತಹ ಮಾತುಗಳನ್ನಾಡಿದ. ಕುರ್ಚಿಗೆ ಅಂಟ್ಕೊಳ್ಳೋದೆಲ್ಲ ಸೇರ್ಕೊಬಿಟ್ಟವ್ರು ನನ್ನ ಜೊತೆ. ನಾನು ಸಿದ್ದರಾಮಯ್ಯನವರು ಹಿಂದೆ 94, 95, 96, 99ವರೆಗೂ ನಾವು ಎಲ್ಲರೂ ಕೂಡ ಒಟ್ಟಿಗೆ ಮಂತ್ರಿ ಆಗಿದ್ದವರು. ಅವತ್ತಿನ ಸಿದ್ದರಾಮಯ್ಯನವರು ಕಳೆದೋಗವ್ರೆ. ಇವತ್ತಿರೋ ಸಿದ್ದರಾಮಯ್ಯನವ್ರಿಗೆ ಏನು ಉಳಿಸ್ಕೊಂಡಿಲ್ಲ, ಏನು ಉಳಿದಿಲ್ಲ, ಏನೇನು ಸಿದ್ಧಾಂತನೂ ಇಲ್ಲ, ಪದ್ಧಾಂತನೂ ಎಲ್ಲ ಗಾಳಿಗೆ ತೂರ್ಬಿಟ್ಟವ್ರೆ. ಅಧಿಕಾರದ ಕುರ್ಚಿ ಬೇಕಾಗಿದೆ, ಒಂದು ಪಾಪದ ಕೂಡ ತುಂಬಿದೆ. ಜನ ಇಷ್ಟೊಂದು ಮ್ಯಾಂಡೇಟ್ ಕೊಟ್ಟರು ಕೂಡ ಜನರಿಗೆ ಋಣ ತೀರ್ಸಕ್ಕಾಗದೆ ಹೋದಾಗ ನಿಮ್ಮ ಭಾವನೆಗಳೇನಿದೆ ಅನ್ನೋದನ್ನ ಜನನೇ ಕಾಲ ಬರ್ತಾ ಇದೆ, ತೀರಿಸ್ತಾರೆ, ಕೊಡ್ತಾರೆ. ಇನ್ನು ಮತ್ತೊಂದು ಕಡೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕಾರವಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನು, ಸಿದ್ದರಾಮಯ್ಯ ಕುರ್ಚಿಗೆ ಅಂಟಿಕೊಂಡಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗದ್ದುಗೆ ಒಳಗೆ ಸೇರಿಕೊಂಡಿದ್ದಾರೆ, ಹುದುಗಿಕೊಂಡಿದ್ದಾರೆ. ಹೀಗಂತ ಕಾರವಾರದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ವ್ಯಂಗ್ಯ ಮಾಡಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಏನು ಬದ್ಧತೆಯನ್ನು ಉಳಿಸಿಕೊಂಡಿಲ್ಲ, ಸಿದ್ಧಾಂತನೂ ಇಲ್ಲ, ಏನೂ ಇಲ್ಲ, ಎಲ್ಲ ಗಾಳಿಗೆ ತೂರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಗಾಗಿ ಸಿಎಂ ಕುರ್ಚಕ್ಕೆ ಇವರು ಅರ್ಹರಲ್ಲ ಅಂತಕ್ಕಂತಹ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ. ಮತ್ತೊಂದು ಕಡೆಗೆ ಹೇಳ್ತಾರೆ, ಸಿದ್ದರಾಮಯ್ಯ ಕುರ್ಚಿಗೆ ಅಂಟಿಕೊಂಡಿಲ್ಲ, ಬದಲಾಗಿ ಮುಖ್ಯಮಂತ್ರಿ ಕುರ್ಚಿ ಒಳಗಡೆ ಹುದುಗಿಕೊಂಡಿದ್ದಾರೆ, ಆ ಗದ್ದುಗೆ ಒಳಗಡೆ ಸೇರಿಕೊಂಡಿದ್ದಾರೆ. ಹೀಗಂತ ಕಾರವಾರದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ವ್ಯಂಗ್ಯಭರಿತವಾದಂತಹ ಮಾತುಗಳನ್ನಾಡಿದ. ಕುರ್ಚಿಗೆ ಅಂಟ್ಕೊಳ್ಳೋದೆಲ್ಲ ಸೇರ್ಕೊಬಿಟ್ಟವ್ರು ನನ್ನ ಜೊತೆ. ನಾನು ಸಿದ್ದರಾಮಯ್ಯನವರು ಹಿಂದೆ 94, 95, 96, 99ವರೆಗೂ ನಾವು ಎಲ್ಲರೂ ಕೂಡ ಒಟ್ಟಿಗೆ ಮಂತ್ರಿ ಆಗಿದ್ದವರು. ಅವತ್ತಿನ ಸಿದ್ದರಾಮಯ್ಯನವರು ಕಳೆದೋಗವ್ರೆ. ಇವತ್ತಿರೋ ಸಿದ್ದರಾಮಯ್ಯನವ್ರಿಗೆ ಏನು ಉಳಿಸ್ಕೊಂಡಿಲ್ಲ, ಏನು ಉಳಿದಿಲ್ಲ, ಏನೇನು ಸಿದ್ಧಾಂತನೂ ಇಲ್ಲ, ಪದ್ಧಾಂತನೂ ಎಲ್ಲ ಗಾಳಿಗೆ ತೂರ್ಬಿಟ್ಟವ್ರೆ. ಅಧಿಕಾರದ ಕುರ್ಚಿ ಬೇಕಾಗಿದೆ, ಒಂದು ಪಾಪದ ಕೂಡ ತುಂಬಿದೆ. ಜನ ಇಷ್ಟೊಂದು ಮ್ಯಾಂಡೇಟ್ ಕೊಟ್ಟರು ಕೂಡ ಜನರಿಗೆ ಋಣ ತೀರ್ಸಕ್ಕಾಗದೆ ಹೋದಾಗ ನಿಮ್ಮ ಭಾವನೆಗಳೇನಿದೆ ಅನ್ನೋದನ್ನ ಜನನೇ ಕಾಲ ಬರ್ತಾ ಇದೆ, ತೀರಿಸ್ತಾರೆ, ಕೊಡ್ತಾರೆ. ಇನ್ನು ಮತ್ತೊಂದು ಕಡೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕಾರವಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನು, ಸಿದ್ದರಾಮಯ್ಯ ಕುರ್ಚಿಗೆ ಅಂಟಿಕೊಂಡಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗದ್ದುಗೆ ಒಳಗೆ ಸೇರಿಕೊಂಡಿದ್ದಾರೆ, ಹುದುಗಿಕೊಂಡಿದ್ದಾರೆ. ಹೀಗಂತ ಕಾರವಾರದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ವ್ಯಂಗ್ಯ ಮಾಡಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಏನು ಬದ್ಧತೆಯನ್ನು ಉಳಿಸಿಕೊಂಡಿಲ್ಲ, ಸಿದ್ಧಾಂತನೂ ಇಲ್ಲ, ಏನೂ ಇಲ್ಲ, ಎಲ್ಲ ಗಾಳಿಗೆ ತೂರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಗಾಗಿ ಸಿಎಂ ಕುರ್ಚಕ್ಕೆ ಇವರು ಅರ್ಹರಲ್ಲ ಅಂತಕ್ಕಂತಹ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ. ಮತ್ತೊಂದು ಕಡೆಗೆ ಹೇಳ್ತಾರೆ, ಸಿದ್ದರಾಮಯ್ಯ ಕುರ್ಚಿಗೆ ಅಂಟಿಕೊಂಡಿಲ್ಲ, ಬದಲಾಗಿ ಮುಖ್ಯಮಂತ್ರಿ ಕುರ್ಚಿ ಒಳಗಡೆ ಹುದುಗಿಕೊಂಡಿದ್ದಾರೆ, ಆ ಗದ್ದುಗೆ ಒಳಗಡೆ ಸೇರಿಕೊಂಡಿದ್ದಾರೆ. ಹೀಗಂತ ಕಾರವಾರದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ವ್ಯಂಗ್ಯಭರಿತವಾದಂತಹ ಮಾತುಗಳನ್ನಾಡಿದ. ಕುರ್ಚಿಗೆ ಅಂಟ್ಕೊಳ್ಳೋದೆಲ್ಲ ಸೇರ್ಕೊಬಿಟ್ಟವ್ರು ನನ್ನ ಜೊತೆ. ನಾನು ಸಿದ್ದರಾಮಯ್ಯನವರು ಹಿಂದೆ 94, 95, 96, 99ವರೆಗೂ ನಾವು ಎಲ್ಲರೂ ಕೂಡ ಒಟ್ಟಿಗೆ ಮಂತ್ರಿ ಆಗಿದ್ದವರು. ಅವತ್ತಿನ ಸಿದ್ದರಾಮಯ್ಯನವರು ಕಳೆದೋಗವ್ರೆ. ಇವತ್ತಿರೋ ಸಿದ್ದರಾಮಯ್ಯನವ್ರಿಗೆ ಏನು ಉಳಿಸ್ಕೊಂಡಿಲ್ಲ, ಏನು ಉಳಿದಿಲ್ಲ, ಏನೇನು ಸಿದ್ಧಾಂತನೂ ಇಲ್ಲ, ಪದ್ಧಾಂತನೂ ಎಲ್ಲ ಗಾಳಿಗೆ ತೂರ್ಬಿಟ್ಟವ್ರೆ. ಅಧಿಕಾರದ ಕುರ್ಚಿ ಬೇಕಾಗಿದೆ, ಒಂದು ಪಾಪದ ಕೂಡ ತುಂಬಿದೆ. ಜನ ಇಷ್ಟೊಂದು ಮ್ಯಾಂಡೇಟ್ ಕೊಟ್ಟರು ಕೂಡ ಜನರಿಗೆ ಋಣ ತೀರ್ಸಕ್ಕಾಗದೆ ಹೋದಾಗ ನಿಮ್ಮ ಭಾವನೆಗಳೇನಿದೆ ಅನ್ನೋದನ್ನ ಜನನೇ ಕಾಲ ಬರ್ತಾ ಇದೆ, ತೀರಿಸ್ತಾರೆ, ಕೊಡ್ತಾರೆ.